ಗುಲ್ಬರ್ಗಾ ವಿಶ್ವವಿದ್ಯಾಲಯದ ಮೇಲೆ ಲೋಕಾಯುಕ್ತ ದಾಳಿ, ಲಂಚ ವಿಳಂಬದ ಬಗ್ಗೆ ಗಂಭೀರ ತನಿಖೆ. ಗುಲ್ಬರ್ಗಾ ವಿಶ್ವವಿದ್ಯಾಲಯದಲ್ಲಿ ವಿದ್ಯಾರ್ಥಿಗಳ ಅಂಕಪಟ್ಟಿ ಹಾಗೂ ಪದವಿ ಪ್ರಮಾಣ ಪತ್ರ ನೀಡುವಲ್ಲಿ ವಿಳಂಬ ಮತ್ತು ಲಂಚ ವಸೂಲಿ ಸಂಬಂಧ ಆರೋಪಗಳ ಹಿನ್ನೆಲೆಯಲ್ಲಿ ಕರ್ನಾಟಕ ಲೋಕಾಯುಕ್ತ ಎಸ್ಪಿ ಬಿಕೆ ಉಮೇಶ್ ನೇತೃತ್ವದ ತಂಡ ಇಂದು ಬೆಳಗ್ಗೆ 10:30ಕ್ಕೆ ದಾಳಿ ನಡೆಸಿದೆ. ಈ ದಾಳಿಯನ್ನ 5 ತಂಡಗಳಾಗಿ ವಿಂಗಡಿಸಿ ವಿಶ್ವವಿದ್ಯಾಲಯದ ವಿವಿಧ ಭಾಗಗಳಲ್ಲಿ ಏಕಕಾಲಕ್ಕೆ ನಡೆಸಲಾಯಿತು. ವಿದ್ಯಾರ್ಥಿಗಳು ಅಂಕಪಟ್ಟಿ ಪಡೆಯಲು ಬಹಳಷ್ಟು ಸಮಯ ಕಾಯಬೇಕಾಗುತ್ತಿತ್ತು. ಅಲ್ಲದೆ ಡ್ಯೂಪ್ಲಿಕೇಟ್ ಅಂಕಪಟ್ಟಿ ನೀಡುವ ಪ್ರಕ್ರಿಯೆಯಲ್ಲಿ ಅಕ್ರಮ ನಡೆಯುತ್ತಿದೆ ಎಂಬ ಮಾಹಿತಿ ಬಂದ ಹಿನ್ನೆಲೆಯಲ್ಲಿ ಲೋಕಾಯುಕ್ತ ಈ ಕ್ರಮ ಕೈಗೊಂಡಿದ್ದಾರೆ. ದಾಳಿಯ ಸಮಯದಲ್ಲಿ ಪರಿಶೀಲನೆಗೊಂಡ ದಾಖಲೆಗಳು: ಹಾಜರಿ ಪುಸ್ತಕ, ಚಲನವಲನ ರಿಜಿಸ್ಟರ್, ನಗದು ಕ್ಯಾಸಿಸ್ಟರ್. ದಾಳಿಯಲ್ಲಿ ಭಾಗಿಯಾದ ಅಧಿಕಾರಿಗಳು ಎಸ್ಪಿ ಉಮೇಶ್, ಡಿವೈಎಸ್ಪಿ ಗೀತಾ ಬೇನಾಳ, ಡಿವೈಎಸ್ಪಿ ಹನುಮಂತರಾಯ, ಇನ್ಸ್ಪೆಕ್ಟರ್ ಸಂತೋಷ್, ಅರುಣ್ ಕುಮಾರ್, ಸಿದ್ದರಾಯ್, ರಾಜಶೇಖರ್, ಪೊಲೀಸ್ ಸಿಬ್ಬಂದಿ ಬಸವರಾಜ್, ಪ್ರದೀಪ್ ಕುಮಾರ್, ರೇಣುಕಾ, ಜಯಶ್ರೀ, ಮಸೂದ್, ಗುಂಡೂರಾವ್ ಮತ್ತು ಇತರರು. ದಾಳಿಯ ಸಂದರ್ಭದಲ್ಲಿ ಹಲವಾರು ವಿದ್ಯಾರ್ಥಿಗಳು ಮತ್ತು ಸಿಬ್ಬಂದಿಗಳು ಸ್ಥಳದಲ್ಲಿದ್ದರು. ಈ ದಾಳಿಯು ಭ್ರಷ್ಟಾಚಾರದ ವಿರುದ್ಧ ತೀವ್ರವಾಗಿ ಕೈಗೊಂಡಿರುವ ಕ್ರಮವಾಗಿದ್ದು, ತನಿಖೆಯ ಮುಂದಿನ ಹಂತಗಳಲ್ಲಿ ಇನ್ನಷ್ಟು ಮಾಹಿತಿಗಳು ಲಭ್ಯವಾಗುವ ನಿರೀಕ್ಷೆ ಇದೆ. ಸಾಕಲ್ಲ ಇಲ್ಲ ನಿಮಗೆ ಈ ಥರದ್ದು ಎಲ್ಲ ಹುಡುಗರು ಹಂಗೆ ಇರುತ್ತೆ ನೋಡಿ. ಟೋಟಲ್ ವ್ಯವಸ್ಥೆ ಇದೆ. ಎಷ್ಟು ಕಂಪ್ಲೇಂಟ್ ಬರುತ್ತೆ ಅಂದರೆ ಅದಕ್ಕೋಸ್ಕರ ಕೊನೆಗೆ ಇವರಿಗೆ ಎಷ್ಟು ಪೆಂಡಿಂಗ್ ಐತೆ ರಿಜಿಸ್ಟರ್ ಇಲ್ಲ ಕೇಳಿದ್ರೆ 2024 ಜಸ್ಟ್ ಅಲ್ಲಿದೆ ಅಂತ ಹೇಳಿ ಸರ್. ಇವ್ರ ಹತ್ರ ಹೆಂಗಿರುತ್ತೆ? ಇವ್ರ ಹತ್ರ ಎಷ್ಟು ಅರ್ಜಿ ಬಂದಿತ್ತು, ಏನು ನಿಮ್ಮ ಹತ್ರ ಏನು ಮಾಹಿತಿ? ಕರೆಕ್ಟಾಗಿ ಅವ್ರು ಮಾಡ್ತಾ ಇರೋದು ಕರೆಕ್ಟಾಗಿದೆಯಾ? ಸಿಸ್ಟಮು ಕರೆಕ್ಟಾಗಿದೆಯಾ? ಆಯ್ತು, ಇಷ್ಟೇನು ಬೇಕಾಗ್ರಿ ಹೇಳೋದಲ್ಲ ನೀವೇ. ನನ್ನ ಕಂಪ್ಯೂಟರ್ ಸ್ಟೇಟ್ಮೆಂಟ್ ಬಾಸ್ ಅಲ್ಲ ಹೇಳಿ ಮತ್ತೆ ಸೂಪರ್ವೈಸ್ ಮಾಡಬೇಕಲ್ಲ. ನೀವು ಜನ ಎಷ್ಟಾಗ್ತದೆ, ಏನು ಅರ್ಜಿ ಬರುತ್ತೆ, ಎಷ್ಟು ಅರ್ಜಿ ಡಿಸ್ಪೋಸ್ ಆಗುತ್ತೆ ಅಂತ ಮಾಡಬೇಕಲ್ಲ. ಜಾಬ್ ನಾಟ್ ಡೂಯಿಂಗ್ ಯುವರ್ ಡ್ಯೂಟಿ ಇದ್ದಾಗ 3 years 3 ವರ್ಷ 3 years 2022 ಇಂದ ಇದುವರೆಗೆ ಕಂಪ್ಲೇಂಟ್ ಬಂದಿದ್ದು ಡಿಸ್ಪೋಸ್ ಆಗಿದೆ.